ಬೇಸಿಗೆ ಶುರುವಾಗಿದೆ ಅಲ್ಲ, ಉಷ್ಣತೆ ತುಂಬ ಜಾಸ್ತಿ ಆಗ್ತಿದೆ. ದೇಹದಲ್ಲಿ ಉಂಟಾಗೋ ಹೆಚ್ಚು ಬಿಸಿ ಒಂಥರ ಅಸ್ವಸ್ಥತೆ ಕ್ರಿಯೇಟ್ ಮಾಡ್ತಾಯಿದೆ. ಅಸಹನೆ, ಪಿತ್ತದ ಅತಿಯಾದ ಪರಿಣಾಮನ ನಾವು ನೋಡ್ತಾ ಇದ್ದೀವಿ. ಇದನ್ನೆಲ್ಲ ಹೋಗ್ಸೋಕ್ಕೆ ನಾನು 2 ಸರಳ ಯೋಗ ಕ್ರಮಗಳನ್ನ ಹೇಳ್ತೀನಿ ನಾನಿವಾಗ. ಅದು ಯಾವುದಾದ್ರೂ ಅಂದರೆ, ಒಂದು ಶೀತಲಿ ಪ್ರಾಣಾಯಾಮ, ಮತ್ತೊಂದು ಪಿತ್ತನಾಶಕ ಮುದ್ರಾ. ಇದೆರಡನ್ನೂ ಮಾಡಿಕೊಂಡ್ರೆ ನಾವು ಸಮ್ಮರ್ನ ಮ್ಯಾನೇಜ್ ಮಾಡ್ಬೋದು. ಮೊದಲಿಗೆ ಶೀತಲ ಪ್ರಾಣಾಯಾಮ. ಆರಾಮಾಗಿ ಕುಳಿತುಕೊಂಡು ಬೆನ್ನು ನೇರವಾಗಿ ಇಟ್ಕೊಂಡು ನಾಲಿಗೆಯನ್ನು ಗುಂಡಗೆ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನೋಡಿ, ನಾಲಿಗೆನ ಕೊಳಲುದ ರೀತಿಯಲ್ಲಿ ಮುಂದಕ್ಕೆ ಮಾಡ್ಕೊಳ್ಬೇಕು. ಇವಾಗ ನಿಧಾನಕ್ಕೆ ಗಾಳಿನ ನೀವು ಕೊಳಲು ಥರ ಮಾಡ್ಕೊಂಡಿರೋ ನಾಲಿಗೆಯಿಂದ ಒಳಗೆ ಎಳ್ಕೊಳ್ಳಿ, ಜೋರಾಗಿ ಎಳ್ಕೊಳ್ಳಿ. ಆವಾಗ ತಣ್ಣಗೆ ಗಾಳಿ ಒಳಗೆ ಹೋಗುತ್ತೆ. ಇದನ್ನ 5ರಿಂದ 10 ಸಲ ಮಾಡಬೇಕು. ಇನ್ನು 2ನೇದು ನಾನಾಗಲೇ ಹೇಳಿದಾಗೆ ಮುದ್ರೆ ಮಾಡೋಣ. ಅದು ಪಿತ್ತನಾಶಕ ಮುದ್ರೆ. ನೀವು ಅದನ್ನು ನಿಮ್ಮ ತೋರು ಬೆರಳನ್ನು, ಹೆಬ್ಬೆರಳನ್ನ ಕೆಳಗಡೆ ಕೊನೆಯ ಭಾಗಕ್ಕೆ ಟಚ್ ಮಾಡ್ಕೊಂಡು ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಉಂಗುರದ ಬೆರಳನ್ನು ಮತ್ತು ಹೆಬ್ಬೆರಳು ತುದಿಗಳೆರಡನ್ನು ಸಣ್ಣದಾಗಿ ಮುಟ್ಕೋಬೇಕು, ಒಂದಕ್ಕೊಂದು ಟಚ್ ಆಗಬೇಕು. ನೋಡಿ, ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇಟ್ಕೊಂಡು 2 ಕೈನೂ ಹಾಗೆ ಇಟ್ಕೊಂಡು ಮೇಲ್ಮುಖವಾಗಿ ಇಟ್ಕೊಂಡ್ರೆ, ಅದನ್ನು ಹಾಗೆ ಇಟ್ಕೊಂಡು ಜೊತೆಗೆ ಶೀತಲಿನೂ ಮಾಡ್ತಾಯಿದ್ರೆ, ಶೀತಲಿ ಪ್ರಾಣಾಯಾಮ, ಅದರಿಂದ 5ರಿಂದ 10 ನಿಮಿಷ ಇದು ಒಟ್ಟಿಗೆ ಮಾಡಿದ್ರೆ ನೀವು ಈ ಬೇಸಿಗೆಯ ಏನು ತೊಂದರೆ ಇದೆ ಇದನ್ನು ನಾವು ಓವರ್ಟೇಕ್ ಮಾಡ್ಬೋದು. ಧನ್ಯವಾದಗಳು.